ಸೌಜನ್ಯ ಕೇಸ್ನಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆದಮೇಲೆ ಫಸ್ಟ್ ಯಾರು ಬಾಡಿ ಹೋಗಿ ಅದನ್ನು ಅಟಾಪ್ಸಿ ಅಂದರೆ ಪೋಸ್ಟ್ ಮಾರ್ಟಮ್ ತಗೊಂಡೋದ್ರು. ಆಗ ಇಬ್ಬರು ಡಾಕ್ಟ್ರುಗಳು, ರಶ್ಮಿ ಮತ್ತು ಇನ್ನೊಬ್ಬರು ಕದಮ್ಮ ಏನೋ, ಅವರಿಬ್ಬರು ಇದು ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಮಾಡಿ ನೋಡಿ, ಆ ಕದಮ್ಮನ್ ಕಾಣುತ್ತಲ್ಲ ಡಾಕ್ಟ್ರು, ಹೆಸರು ಕರೆಕ್ಟ್ ಇದೆಯೇನು ಗೊತ್ತಿಲ್ಲ, ಅವರು ಇವ್ರಿಗಿಂತ ಎಕ್ಸ್ಪೀರಿಯನ್ಸ್ ರಶ್ಮಿಗಿಂತ. ರಶ್ಮಿ ಸ್ವಲ್ಪ ಇನ್ನೂ ಕೆಲವು ವರ್ಷ ಆಗಿರುತ್ತೆ, ಅವರು ಎಕ್ಸ್ಪೀರಿಯನ್ಸ್ಡ್. ಅದರಲ್ಲಿ ಮೇಯ್ನ್ ಇರೋದು ವಜೈನಲ್ ಸ್ವಾಬ್ ಅಂತ ಹೇಳ್ತೀವಿ. ವೆಜೈನಲ್ ಸ್ವಾಬನ್ನು ಹತ್ತಿನಲ್ಲಿ ತೆಗೆದು ಅದನ್ನು ಒಂದು ಗ್ಲಾಸ್ದು ಸ್ಲೈಡ್ಗೆ ಹಾಕಿ ಸ್ಲೈಡ್ ಮಾಡಿ ಕೊಡ್ತಾರೆ, ಪ್ಯಾಕ್ ಮಾಡಿ ಕೊಡ್ತಾರೆ. ಅದನ್ನು ವಿತಿನ್ 72 ಅವರ್ಸು 48 ಅವರ್ಸು FSL ತಂದು ಡಾಕ್ಟ್ರಿಗೆ ಪ್ರೊಡ್ಯೂಸ್ ಮಾಡಬೇಕು, ಮತ್ತು ಅದರದ್ದು DNA ಟೆಸ್ಟ್ದು ರಿಸಲ್ಟ್ ತೊಗೊಳ್ಬೇಕು. ಇಲ್ಲಿ ನೋಡಿ, ಆ ಪೊಲೀಸ್ ಅಧಿಕಾರಿ ಅಲ್ಲಿ ಇವ್ರು CODನವರಲ್ಲ, ಅದು ಅಲ್ಲಿದ್ದವ್ರು ಸಬ್ ಇನ್ಸ್ಪೆಕ್ಟರ್ ದಡ್ಡ ಏನು ಮಾಡಿದ್ದಾನೆ, ಅದು ತಗೊಂಡು ಅದರಲ್ಲಿ ಆ ಜಾಗದಲ್ಲಿ ಮಣ್ಣು, ಪಾಪ ಆಕೆ ಪ್ರೈವೇಟ್ ಪಾರ್ಟಿಗೆ ಮಣ್ಣು ತುರುಕ್ಬಿಟ್ಟಿದ್ರು. ಆ ಮಣ್ಣು ಸ್ವಾಬ್ ಜೊತೆ ಇತ್ತಲ್ಲ, ಆ ಮಣ್ಣು ಯಾವುದು ಅಂತ ಫಸ್ಟ್ ಟೆಸ್ಟ್ ಮಾಡಿದ್ದಾನೆ FSL ಅಲ್ಲಿ. ಯಾಕೆಂದರೆ ಕೃತ್ಯ ಎಲ್ಲಾಗಿದೆ ಸ್ಥಳ ಕಂಡುಹಿಡಿಯೋದು ಅದು ಆಮೇಲೆ. ಯಾಕೆಂದ್ರೆ ಆರೋಪಿನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ, ಒಬ್ಬನ್ನ, ಏನೋ ಅವನ ಹೆಸರು ಇದೆಯಲ್ಲ, ಅವನ ಅರೆಸ್ಟ್ ಮಾಡಿದ್ದಾರೆ. ಅವನದು DNA ಟೆಸ್ಟ್ ಮಾಡಬೇಕಲ್ಲ, ಅದು ಫಸ್ಟ್ ಮಾಡಿ ಈ ಆರೋಪಿ ನಿಜವಾಗ್ಲೂ ಇವನೇನ ಆರೋಪಿ ಅಂತ ಪ್ರೂವ್ ಮಾಡೋಕ್ಕೆ ಅದೊಂದೇ ಸ್ಟ್ರಾಂಗ್ ಎವಿಡೆನ್ಸ್ ಇದ್ದಿದ್ದು. ಇಲ್ಲೇನು ಮಾಡಿದ್ದಾರೆ, ತಂದು ಮಣ್ಣನ್ನು ಫಸ್ಟ್ ಪರೀಕ್ಷೆ ಮಾಡಿ ಈ DNA ಟೆಸ್ಟ್ ಮಾಡುವಾಗ ಅದಕ್ಕೆ ಫಂಗಸ್ ಆಗಿಬಿಟ್ಟಿದೆ. ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಕಾಪಿನಲ್ಲೇ ಬರೆದು ಬಿಟ್ಟಿದ್ದಾರೆ. ದಿ ಇದು ಏನು DNA ಟೆಸ್ಟ್ ಕುಡ್ ನಾಟ್ ಬಿ ಡನ್ ಬಿಕಾಸ್ ಇದು ಸ್ಲೈಡಲ್ಲಿ ಇದಿತ್ತು, ಏನು ಫಂಗಸ್ ಆಗಿತ್ತು ಅಂತ. ನೋಡಿ, ಇದು ಯಾರು ತಪ್ಪು ಹೇಳಿ ನೋಡೋಣ. ಸಿ ಆ ಪೊಲೀಸ್ ಅಧಿಕಾರಿಗಳು ಅವರ ಮನಸ್ಸಾಕ್ಷಿ ಇದ್ದರೆ ಅವ್ರಿಗೆ ಯೋಚನೆ ಮಾಡಬೇಕು. ಅವ್ರ ಮನೇಲೇ ಒಬ್ಬರು ಮಗಳದೋ ಯಾರ್ದೋ ಈ ಕೇಸ್ ಆಗಿದ್ದರೆ ಅವ್ರು ಏನು ಮಾಡ್ತಿದ್ರು ಹೇಳಿ ನೋಡಿ. 72 ಗಂಟೆ ಆದಮೇಲೆ FSL ಡಾಕ್ಟರ್ ತಂದು DNA ಟೆಸ್ಟ್ ಮಾಡಿಸಿದ್ರೆ ಅದು ಒಂದೇ ಟರ್ನಿಂಗ್ ಪಾಯಿಂಟ್ ಆ ಕೇಸ್ನಲ್ಲಿ ಆಗಿರೋದು. ಸೌಜನ್ಯ ಕೇಸ್ನಲ್ಲಿ ಅದು ಪಾಸಿಟಿವ್ ಬಂದು ಇವನೇ ಆಗಿದ್ದರೆ, ಈಗ ನೋಡಿ, ಈಗ ಇತ್ತೀಚೆಗೆ ಕೆಲವು ಕೇಸ್ಗಳಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ, ಏನು ಕನ್ವಿಕ್ಷನ್ ಕೊಟ್ಟಿದ್ದಾರೆ ಓನ್ಲಿ ಆನ್ ದಿ ಬೇಸಿಸ್ ಆಫ್ DNA. ಆಮೇಲೆ ಈ FSL ಎಕ್ಸ್ಪರ್ಟ್ಸು, ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ಗಳೆಲ್ಲ ಡಾಕ್ಟ್ರು, ಆಮೇಲೆ ಈ ಅಟಾಪ್ಸಿ ಮಾಡ್ತಾರೆ, ಆ ಡಾಕ್ಟ್ರುಗಳದ್ದು ಎವಿಡೆನ್ಸ್ ಇದೆಯಲ್ಲ, ಅದನ್ನು ಕ್ವಶನ್ ಮಾಡಲ್ಲ ಕೋರ್ಟು. ಇಟ್ ಈಸ್ ಅನ್ ಎಕ್ಸ್ಪರ್ಟ್ ಒಪಿನಿಯನ್. ಅದು ಅಡ್ವೊಕೇಟ್ಸು ಅವರು ಸ್ಟಡಿ ಮಾಡಿರ್ತಾರೆ, ಜೂರಿಸ್ಪ್ರುಡೆನ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ, ಅದನ್ನು ಓದಿ ಅವರು ಬೇಕಾದ್ರೆ ಕ್ವಶನ್ ಮಾಡ್ಬೋದು ಡಾಕ್ಟರ್ನ. ಕೆಲವು ಜಡ್ಜಿಗೆ ಗೊತ್ತಿರೋಕ್ಕೆ ಸಾಧ್ಯವೇ ಇಲ್ಲ, ಮೆಡಿಕಲ್ ಟರ್ಮ್ ಅಲ್ಲ ಇದು. ಈ 4 ಕೇಸು ಅಲ್ಲಿಯ ಪೊಲೀಸ್ನವರು ದೊಡ್ಡ ವೈಫಲ್ಯ. ಇವತ್ತು ಧರ್ಮಸ್ಥಳಕ್ಕೆ ಇಷ್ಟು ಕೆಟ್ಟ ಹೆಸರು ಅಪವಾದ ಬರೋಕ್ಕೆ ಒಂದು ಕಾರಣ ಪೊಲೀಸ್ನವರು, ಅಲ್ಲಿ ಆ ಪೊಲೀಸ್ನವರು ಕಾರಣಕರ್ತರು.